Hello, my kings. Welcome back to day second in 150 days hard. ಅಡ್ಡ ಏನು ವಾಪಸ್ ಮಲ್ಕೊಂಬಿಟ್ಟ ಅನ್ಕೊಂಡ್ರ ಬನ್ನಿ ಬನ್ನಿ ಕೊಡುವಣ. ಮಾರ್ನಿಂಗ್ ಮೈ ಕಿಂಗ್ಸ್, ಲೆಮನ್ ಜ್ಯೂಸ್ ವಿತ್ ಹಾಟ್ ವಾಟರ್ ಕುಡಿದು ಜಿಮ್ಗೆ ಹೋಗಿ ವರ್ಕೌಟ್ ಶುರು ಮಾಡಿದೆ. ಇವತ್ತಿನ ವರ್ಕೌಟ್ ಲ್ಯಾಟ್ ಮಸಲ್. ಹೆವಿ ಬಾಡಿ ವೆಯ್ಟ್ ಇದ್ದವ್ರಿಗೆಲ್ಲ ನಂದೊಂದು ಸಜೆಷನ್, ಯಾರೆಲ್ಲ ಹೊಸದಾಗಿ ಜಿಮ್ಮಿಗೆ ಜಾಯ್ನ್ ಆಗಿರ್ತೀರಾ ಅವರೆಲ್ಲ ಕಾರ್ಡಿಯೋ ಮಾಡ್ಬೇಕಂತ ಏನಿಲ್ಲ. ಲೈಕ್ ಜಂಪಿಂಗ್ ಆ್ಯಂಡ್ ರನ್ನಿಂಗ್ ಎಕ್ಸಸೈಸಸ್. ಅದು ನಿಮ್ಮ ಜಾಯಿಂಟ್ಸಲ್ಲಿ ನೋವು ತಂದು ಕೊಡುತ್ತೆ. ಯಾಕಂದರೆ ನಿಮ್ಮ ಬಾಡಿ ವೆಯ್ಟ್ನ ಕ್ಯಾರಿ ಮಾಡೋಷ್ಟು ಸ್ಟ್ರೆಂತ್ ನಿಮ್ಮ ಬೋನ್ಸ್ ಆ್ಯಂಡ್ ಮಸಲ್ಸಲ್ಲಿ ಇರಲ್ಲ. ನಾನು ಹೇಳ್ತಿರೋದು ಹೆವಿ ವೆಯ್ಟ್ ಅವ್ರಿಗೆ ಮಾತ್ರ. ಮಾರ್ನಿಂಗ್ ವರ್ಕೌಟ್ ಸಖತ್ತಾಗಿ ಮುಗಿಸಿ ಪೋಸ್ಟ್ ವರ್ಕೌಟ್ ಮೀಲ್ಗಾಗಿ ಪಪಾಯ ಫಾರ್ ವಿಟಮಿನ್ಸ್ ಆ್ಯಂಡ್ ಆ್ಯಂಟಿ ಆಕ್ಸೈಡ್ಸ್, ಫೈಬರ್ಸ್ ಆ್ಯಂಡ್ ಕಾರ್ಬ್ಸ್ ಆಗಿ ಮಿಲ್ಲೆಟ್ ಮಿಕ್ಸ್, ಗುಡ್ ಫ್ಯಾಟ್ಸ್ಗಾಗಿ ನಟ್ಸ್, ಪ್ರೋಟೀನ್ಗಾಗಿ ಸ್ಪ್ರೌಟ್ಸ್. ಮಧ್ಯಾಹ್ನ ಊಟಕ್ಕೆ ಏನಾದರೂ ಟೇಸ್ಟಿಯಾಗಿಲ್ಲ ಅಂದರೆ ಸಂಜೆ ವರ್ಕೌಟ್ ಮಾಡೋಕ್ಕೆ ಮಜಾನೇ ಬರಲ್ಲ. ಬಟ್ ಸ್ಟಿಲ್ ವೆಜಿಟೇಬಲ್ಸ್ ವಿತ್ ಹೋಲ್ ವೀಟ್ ಪಾಸ್ತಾ ಜೊತೆಗೆ ಹುರುಳಿಕಾಳು. ಸಂಜೆ ವರ್ಕೌಟ್ ಮಾಡೋಕ್ಕೆ ಅಂತಲೇ ಕಾಯ್ಕೊಂಡು ಬ್ಲ್ಯಾಕ್ ಕಾಫಿ ಕುಡಿದು ಜಿಮ್ಮಿಗೆ ಎಂಟ್ರಿ ಕೊಟ್ಟೇ ಬಿಟ್ಟೆ. ಹೆವಿ ಶೋಲ್ಡರ್ ಪ್ರೆಸ್ ಹೊಡಿತಾ ನಾನು ಹೇಳೋದೇನೆಂದರೆ, ಓವರ್ ವೆಯ್ಟ್ ಇದ್ದವರು ಮೊದಲು ನಿಮ್ಮ ಮಸಲ್ ಮತ್ತು ಬೋನ್ಸ್ನ ಸ್ಟ್ರೆಂತ್ ಮಾಡಬೇಕು. ಮೊಬಿಲಿಟಿ ಇನ್ಕ್ರೀಸ್ ಮಾಡಬೇಕಂದ್ರೆ ಮಸಲ್ ವರ್ಕೌಟ್ ಮಾಡಬೇಕು, ಮಸಲ್ ಸ್ಟ್ರೆಂತ್ನಿಂಗ್ ವರ್ಕೌಟ್ ಮಾಡಬೇಕು. ಓಕೆ, ಇವತ್ತಿನ ವರ್ಕೌಟ್ ಮುಗೀತು. ವಿನ್ನರ್ ಚಿಕನ್ ಡಿನ್ನರ್.